ಶುಕ್ರವಾರ ಆದರೂ ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆಯಾಗಿದೆ. ಆ ದುಡ್ಡು ಬರೋದಕ್ಕೆ ಇನ್ನೂ 4-5 ದಿನ ಬೇಕಂತೆ. ಏನು ಸಮಸ್ಯೆ ಆಗಿತ್ತು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಅಗೇನ್ ಬಿಜೆಪಿ ಲೀಡರ್ಸ್ ಎಲ್ಲ ಶುಕ್ರವಾರ ಲಕ್ಷ್ಮಿ ಮನೆಗೆ ಬರೋ ಕಾನ್ಸೆಪ್ಟ್ ಹೆಂಗ್ ಬಂತು ತಿಳ್ಕೊಬೇಕು ನಾನು ಒಂಚೂರಿಲ್ಲ. ಅಲ್ಲ, ಶುಕ್ರವಾರ ಬಟವಾಡೆ ಎಲ್ಲ ಶನಿವಾರ, ಹೌದು, ವೀಕ್ಲಿ ಬಟವಾಡೆಗಳು. ಇದು ಹಂಗಲ್ಲ, ಶುಕ್ರ ಅಲ್ಲ. ಲಕ್ಷ್ಮೀ ಪೂಜೆ ಮಾಡೋದು ಅವತ್ತಲ್ವಾ ಸರ್? ಶುಕ್ರವಾರ ಪೂಜೆ ಮಾಡಿದ್ರೆ ನಾವು ಕಾಸು ಬರೋ ದಿನ ಅಲ್ವಲ್ಲ. ಅಲ್ಲ ಸರ್, ಹಂಗೆ ಅನ್ಕೋತಾರೆ ಅಷ್ಟೇ. ದುಡ್ಡು ಬಂದಾಗ ಶುಕ್ರವಾರ ಬಂತಪ್ಪ, ಲಕ್ಷ್ಮಿ ಮನೆಗೆ ಬಂತು ಅಂತ. ಬಿಜೆಪಿ ಅವರೆಲ್ಲ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನು ಎಲ್ಲರೂ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತಿರಲ್ಲ, 15 ಲಕ್ಷದ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಸಂತೋಷ್ ಆಯ್ತು. ಈಗ 4-5 ದಿನದಲ್ಲಿ ಬರುತ್ತಾ ಬಟ್ ದುಡ್ಡು? ಬರುತ್ತೆ ಅಂತ ಹೇಳಿ. ಆಯ್ತು, 2 ತಿಂಗಳು ಕೊಡ್ತಾರಾ? ಇನ್ನೂ 1 ತಿಂಗಳು ಬಾಕಿ ಇದೆಯಲ್ಲ ಮೇಡಮ್. ಹಂತವಾಗಿ ಅದ್ಯಾವತ್ತರಿ ಕೊಡ್ತೀರಿ? ಈಗ ಇದು ಕೊಟ್ಟು ಕೈ ತೊಳ್ಕೊತಾರೆ ಸರ್. ಅದೇ ಯಾಕೆ ಕಾಸಿದೆಯಲ್ಲ ನಿಮ್ಮ ಹತ್ರ? ಇಲ್ಲ, ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್. 2800 ಕೋಟಿ ರೂಪಾಯಿ ಬೇಕು, ತಮಾಷೆ ಆಟ ಅಲ್ಲ, ಈಗ ಬಂದಿದೆ. ಕತ್ತೆ ಕಾಯ್ತಾ ಇದ್ರ ಅನೌನ್ಸ್ ಮಾಡೋವಾಗ? ಆಗ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೋಲಾಟ ಆಡ್ತಿದ್ರ ಎಲ್ಲರೂ? ಏನು ಮಾಡ್ತಿದ್ರಿ ಆಗ? ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ? ಅದನ್ನೇ ಕೇಳಿದ್ದಿದ್ದು ಮೊನ್ನೆ. ಜಾರಿಗೆ ಬಂದಾಗ ವಾಸ್ತವ ಅರ್ಥ. ಬಾಯಿಗೆ ಅವಾಗ ಏನು ಹಾಕ್ಕೊಂಡಿದ್ರಿ, ಕಣ್ಣಿಗೆ ಏನು ಹಾಕ್ಕೊಂಡಿದ್ರಿ ಆಗ ಅಂತ. ಓಟ್ ಬೇಕಿತ್ತು, ಜನರನ್ನು ಯಾಮಾರ್ಸಕ್ಕೆ ತಂದು ಬಿಟ್ರಿ. ನೀವೇ ಮೇಡಮ್ ಹಿಡ್ಕೊಂಡು ನಿಂತಿದ್ರಿ, ಯಾಕೆ ಹೊಳಿಲಿಲ್ವಾ? ಬಡ್ಕೊಂಡ್ವಿ. ಬನ್ರಪ್ಪ, ನೀವು ಬನ್ನಿರಿ ವಿಜೇಂದ್ರ ಬರೋಂಗೆ ಈ ಆಫೀಸ್ಗೆ. ತೋರಿಸ್ತೀನಿ ನಿಮ್ಗೆ, ಅದು ಎಷ್ಟು ಸರಿ ಹೇಳಿದ್ದೀನಿ ಅದನ್ನೆಲ್ಲ ಅಂತ. ತೋರಿಸ್ತೀನಿ, ಕ್ಲಿಪ್ಪಾಗಿ ತೋರಿಸ್ತೀನಿ. ಏನು ನಿಮ್ಮ ಥರ ಬುರ್ಡಗಿರಾಕಿಗಳ ಥರ ಏನು ನಾನು ಹೇಳೇ ಇಲ್ಲ. ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ. ಹಾಕಿಸ್ ತೋರಿಸ್ತೀನಿ, ಬನ್ನಿ. ಈಗಲೂ ಹೇಳ್ತೀನಿ, ಇವತ್ತೆಲ್ಲ ಚೀಫ್ ಮಿನಿಸ್ಟರ್ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಬಿಜೆಪಿಯವ್ರು ಮಾಡಿದ ಹಲ್ಕಟ್ಟು ಇದನ್ನೆಲ್ಲ ನಾವು ರಿಪೇರಿ ಮಾಡಿಬಿಡ್ತಾ ಇದ್ದೀವಿ. ಈಗ ಅರ್ಥಶಾಸ್ತ್ರಜ್ಞರ ಥರ. ಯಾರು ಅರ್ಥಶಾಸ್ತ್ರಜ್ಞರು? ನಿಮ್ಮ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು? ನೀವು ಅರ್ಥಶಾಸ್ತ್ರಜ್ಞರ? ನೀವು ಅರ್ಥಶಾಸ್ತ್ರಜ್ಞರಾಗಿದ್ದರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನು? ನಿಮಗೆ ಬುದ್ಧಿ ಇರಲಿಲ್ವಾ? ನೀವು ಗ್ರೇಟ್ ಅರ್ಥಶಾಸ್ತ್ರಜ್ಞರಾಗಿದ್ದರೆ 16 ಸರಿ ಬಜೆಟ್ ಇಟ್ಟ ಮೇಲೆ ನಿಮಗೆ ಜ್ಞಾನ ಬೇಡವಾಗಿರ್ತಾ ಇದ್ದು. ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು. ನೋಯಿಂಗ್ ಡ್ಯಾಮ್ ವೆಲ್ ದಿ ಪೊಸಿಷನ್ ಆಫ್ ಕರ್ನಾಟಕ ಟುಡೇ. ಇವತ್ತು ನೀವು ಸಾಲ ತಗೋತಾ ಇಲ್ವಾ? ಹಾಗಾದ್ರೆ ಈಗ ಬರಲ್ವಾ ಅದು ಆಚೆಗೆ? ನಾಳೆ ಸಾಲ ಎಷ್ಟು ತೊಗೊಂಡಿದ್ದೀರಿ ಅನ್ನೋದು? ಸುಮ್ಮನೆ ಯಾಕೆ ಹೊಡಿತೀರಿ ಎಲ್ಲ? ಈಗಲೂ ಯು ಹ್ಯಾವ್ ಟು ಗೋ ಬ್ಯಾಕ್. ಗ್ಯಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರ್ ನೆಸಿಟಿ ಇದೆಯೋ ಅವ್ರಿಗೆ. ಅದರಿಂದ ಕೆಟ್ಟ ಹೆಸರು ಬಂದರೂ ಸರಿ, ರಾಜ್ಯ ಉಳಿಯತ್ತೆ. ಕೆಟ್ಟ ಹೆಸರು ಬಂದರೂ ಸರಿ, ರಾಜ್ಯ ಉಳಿಯತ್ತೆ. ಮತ್ತು ಯಾರು ಅನರ್ಹರಿದ್ದಾರೋ, ಮೋಹನ್ ದಾಸ್ ಪೈ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಪವರ್ ತಗೋತಿದ್ದಾರೆ ಅಂತ. ಏನು ನಿಮ್ಮ ಫ್ರೆಂಡ್ಸ್ ಸರ್? ಅವರು ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು? ಅದನ್ನೇ ಹೇಳಿದ್ದು. ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಧೋಗತಿನಲ್ಲಿ ಅಂತ. ಖಂಡಿತ ಅನುಕೂಲ ಇದ್ರು ಅದನ್ನೇ ಹೇಳಿದ್ದು ನಾನು, ಅದನ್ನೇ ಹೇಳಿದ್ದು. ಹಾಗಾಗಿ ಸುಮ್ಮನೆ ಹೊಡಿಬೇಡಿ. ಎಲ್ಲ ಹಾಳು ಮಾಡೋದ್ರಲ್ಲಿ ಎಲ್ಲರದ್ದು ಇದೆ. ನಂದು ತಗೊಳಪ್ಪ ಅಂತ ಒಂದು ಉದಾಹರಣೆ ನೀರನ್ನು ಹಾಕಿದ್ದೀರಿ. ಎಸ್, ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಆದರೆ ಹಿಜಾಬ್ ಗೊಂದಲಕ್ಕೆ ಮುಕ್ತಿ ಸಿಗ್ತಾ ಇಲ್ಲ. ಮೊನ್ನೆವರೆಗೂ ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ಅಂತ ಇದ್ದ ಮಧು ಬಂಗಾರಪ್ಪ ಈಗ ಕೇಸ್ ಕೋರ್ಟ್ನಲ್ಲಿದೆ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸರ್ಕಾರ ವಿಳಂಬ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಮಧ್ಯೆ ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕದಲ್ಲೂ ರಂಜಾನ್ ಮಾಸದಲ್ಲಿ 1 ಗಂಟೆ ವಿನಾಯಿತಿ ನೀಡಿ ಎಂಬ ಮನವಿ ಸಿಎಂಗೆ ಹೋಗಿದೆ. ಆದರೆ ಸರ್ಕಾರ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಏನು ನಿಮ್ಮ ಪ್ರಕಾರ ಏನಾಗಬೇಕಿತ್ತು ಈಗ ಹಿಜಾಬ್ದು? ಅಲ್ಲ, ಈಗ ಹಿಜಾಬ್ ಹಾಕೊಳ್ಳೋದಕ್ಕೆ ಅಲೋ ಮಾಡ್ತೀರಾ? ಕೋರ್ಟಲ್ಲಿ ಇದೆ ಅಂದಿದ್ದಾರೆ. ಹೌದು, ಕೋರ್ಟಲ್ಲಿ ಏನಿದೆ ತೀರ್ಮಾನ ಆಗಿಲ್ಲ. ಸ್ಟೇಟಸ್ ಕೋ ಇದೆ. ಹೋದ್ ಸರಿ ಯಾವ ಆಧಾರದ ಮೇಲೆ ಹಿಜಾಬ್ ಇಲ್ಲದೆ ಎಕ್ಸಾಮ್ ನಡೀತು? ಕೋರ್ಟಿನ ಆಧಾರದ ಮೇಲೆ. ಈ ಸರಿ ಕೋರ್ಟಿನ ಆಧಾರ ಬದಲಾಗಿಲ್ಲ. ಅಂದರೆ ಕಳೆದ ಬಾರಿಯದು ಮುಂದುವರಿಯಬೇಕು. ಕೋರ್ಟಿನಲ್ಲಿ ಇದೆ, ಕರೆಕ್ಟ್. ಕೋರ್ಟಿನಲ್ಲಿ ಏನಿದೆ? ಸ್ಟೇಟಸ್ ಕೋ ಇದೆ. ಅದರ ಆಧಾರದಲ್ಲಿ ಹೋದ್ ಸರಿ ಎಕ್ಸಾಮ್ ನಡೆಯಿತು. ಕೋರ್ಟಿನಲ್ಲಿ ಇದೆ. ಕೋರ್ಟ್ ಇನ್ನೂ ಬದಲಾವಣೆ ಮಾಡಿಲ್ಲ, ತನ್ನ ತೀರ್ಪನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಸ್ಟೇಟಸ್ ಕೋ ಹಾಗೆ ಉಳಿದುಕೊಂಡಿದೆ. ಈ ಬಾರಿಯೂ ಕಳೆದ ಬಾರಿಯಂತೆ ಮುಂದುವರಿಯುತ್ತದೆ ಅಷ್ಟೇ ಅಂತ ನಾವು ಅನ್ಕೋಬೇಕು. ಅದನ್ನು ಬದಲಾಯಿಸ್ತಾರೆ ಅಂದ್ರೆ ಹೇಳ್ರಪ್ಪ. ಎಸ್, ಮಹಾಕುಂಭಮೇಳಕ್ಕೆ ಇನ್ನು 5 ದಿವಸದಲ್ಲಿ ತೆರೆ ಬೀಳುತ್ತೆ. ಕೊನೆಯ ವಾರ ಸಿಕ್ಕಾಪಟ್ಟೆ ಜನ ದೇಶದ ಮೂಲೆಗಳ ರಜಾ ಕೊಡ್ತಾರಂತ ಒಂದಿನ. ಇನ್ನೂ ಆಗಿಲ್ಲ ಸರ್, ಅದರ ರಜಾ ತೀರ್ಮಾನ ಮಾಡಿಲ್ಲ ಅವರು. ಅಂದ್ರೆ 15 ದಿನನೂ 26 ದಿನನೂ ಕೊಟ್ಬಿಡೋದು ಅಂತನಾ? ಅಲ್ಲ, ಅದು ಅಶೋಕ್ ವ್ಯಂಗ್ಯ ಸರ್. ಅದು ನಾನು ಕೊಟ್ಟೇ ಬಿಡ್ತಾರೇನೋ. ಅಲ್ಲ, ರಂಜಾನ್ ಟೈಮಲ್ಲಿ ಅಲೋ ಯಾಕೆ ಮಾಡ್ತೀರಾ? ರಜನೆ ಕೊಟ್ಬಿಡಿ ಅತ್ಲಾಗೆ ಅಂತ ವ್ಯಂಗ್ಯವಾಗಿ ಮಾತನಾಡಿದಾರೆ ಅಷ್ಟೇ. ಕೊಡ್ಬೋದಲ್ಲ, ರಜನೆ ಕೊಟ್ಬಿಡ. ಅದು ಯಾಕೆ ಸರ್? ಯಾಕೆ ಕೊಡಬಾರ್ದು? ಈಗ ದಸರಾ ಟೈಮಲ್ಲಿ ನೆನ್ನೆ ನೀವು ಹೇಳ್ತಾ ಇದ್ರಿ ಎಲ್ರಿಗೂ ತಾನೇ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ ಸರ್. ಅದ್ರಲ್ಲಿ ಈಗೆಲ್ಲ ಅವ್ರ ಜೊತೆಗೆ ನಮಗೂ ಕೊಡ್ಲಿ ಅಂತ. ಸ್ಕೂಲ್ ಮಕ್ಕಳುಗಳ ಬರೀ ಅವ್ರೊಬ್ರಿಗೆ ಯಾಕ್ರಿ ಕೊಡ್ತಾರೆ? ದಸರಾನಲ್ಲಿ ಎಲ್ಲರಿಗೂ ಕೊಡ್ತಿರಲ್ವೇನ್ರಿ?
ಹಂಗೆ ನಮ್ಮ ಜನ ಎಲ್ಲರಿಗೂ ಕೊಟ್ಬಿಡಿ. ಭಾವೈಕ್ಯತೆಯ ಸಂಕೇತ, ಆಫ್ ಕೋರ್ಸ್, ಒಂದು ತಿಂಗಳು ಏಕತೆಯ ಪ್ರತಿಬಿಂಬ. ಕೊಡ್ರಿ, ಹೇಳ್ತೀನಿ. ತಗೊಳ್ಳಿ ಅತ್ತೆ. ನೆಕ್ಸ್ಟ್. ಸೊ 58 ಕೋಟಿ ಮಂದಿ ಇಲ್ಲಿ ತನಕ ಪುಣ್ಯ ಸ್ನಾನ ಮಾಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ. ರಾಜಕೀಯ ಮುಂದುವರೆದಿದೆ, ಸಂಗಮದ ನೀರು ಕುಡಿಯೋಷ್ಟು ಶುದ್ಧ ಇದೆ ಅಂತ ಅಂದ್ಬಿಟ್ಟು CM ಹೇಳಿದ್ರಲ್ಲ, ಅದಕ್ಕೆ ಬನ್ನಿ ಸರ್, ವಿಶಾಲ್ ದದ್ಲಾನಿ ಅಂತ ಒಬ್ರು ಗಾಯಕರು, ಬನ್ನಿ ಸರ್, ಬೇರೆಯವ್ರು ಹೇಳೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಫೇಮಸ್ ಅವರು ಟೀಕೆ ಮಾಡೋ ಮೂಲಕ ಫೇಮಸ್ ಆಗ್ತಾರೆ ಸರ್. ಹೌದಾ? ಎಲ್ಲ ನೋಡೇ ಇಲ್ಲ ಅವ್ರದ್ದು. ಅದು ಒಂದಷ್ಟು ರಿಯಾಲಿಟಿ ಶೋಗಳಲ್ಲೆಲ್ಲ ಕೂತಿರ್ತಾರೆ ಸರ್, ಜಡ್ಜ್. ನಾನು ನೋಡಿಲ್ದೇ ಇರ್ಬೋದು ಅಷ್ಟೇ. ದಟ್ಸ್ ಓಕೆ. ಸೊ ಕ್ಯಾಮ್ರಾ ಮುಂದೆ ಬಂದು ಲೈವ್ ತೋರಿಸ್ಬಿಡಿ, ನೀರು ಕುಡೀರಿ ಅಂತೆಲ್ಲ ಒಂದಷ್ಟು ಸವಾಲು ಹಾಕಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳಪ್ಪ, ಕಂಡಿದ್ದೀವಿ ನೀನು ನೋಡ್ಕೊ ಅಂತ ಹೇಳಿ. ನಿನ್ನನ್ನು ಕೇಳ್ಕೊಂಡಲ್ಲ ಮಾಡಕ್ಕೆ ನಾವಿಲ್ಲಿರೋದು. ನಾವು ಹೇಳ್ತೀವಿ ನಾಳೆ ಹಾಡು ಹಿಂಗಿರ್ಬೇಕು, ಹಾಡು ಹಂಗಿರ್ಬೇಕಂತಾರೆ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಬಟ್ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ನಂಬಿಕೆ ಯಾವನಿದೆಯೋ ಅವ್ನು ಹೋಗ್ಕೊತಾನೆ. ನಿಮಗೇನ್ರಿ ಬಿಡ್ದಿರೋದು ದರ್ದು? ನಂಬಿಕೆ ಇಲ್ದಿದ್ದವ್ನು ಹೋಗಲ್ಲ, ಹೋಗ್ಬೇಡ ಅಷ್ಟೇ. ಲ್ಯಾಬ್ ರಿಪೋರ್ಟೇ ಬಂದಿದೆ. ಅಯ್ಯೋ, ಬಂದಿದ್ಯೋ ಬಿಟ್ಟಿದ್ಯೋ ಅವನು ಇಷ್ಟ. ವಿಷದ ನೀರಲ್ಲೇ ಮುಳುಗ್ತಿದ್ದೀನಿ, ನನ್ನ ಇಷ್ಟ. ನೀನು ಯಾವನೇ ಕೇಳಕ್ಕೆ? ಇವ್ರ ಸಮಸ್ಯೆ ಯಾವನ್ ಕೇಳ ಸರ್, ಹೋಗೋದು ಇಲ್ಲ ಅವ್ರೂ. ಬಿಡಾಕ್ರಿ, ಇಂಥ ವಿಘ್ನ ಸಂತೋಷಿಗಳಿಗೆಲ್ಲ ಯಾವನ್ ಕೇಳ್ತಾನೆ? ಇವನಿಗೆ ಡೊನಾಲ್ಡ್ ಟ್ರಂಪ್ ಕೇಳ್ಬಿಟ್ಟು ಇವ್ರನ್ನೆಲ್ಲ ಡಿಪಾರ್ಟ್ ಮಾಡ್ಬಿಡ್ಬೇಕು ಯಾವ್ದಾರು ಜನ ಇಲ್ದಾರ ಐಲ್ಯಾಂಡ್ಗೆ. ಎಸ್. ಇನ್ನು ಭಾರತದಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿಸಲು USAID ಮೂಲಕ $21 ಮಿಲಿಯನ್ ನೆರವು ವಿಚಾರ ತೀವ್ರ ಸಂಚಲನ ಮೂಡಿಸಿದೆ. USAIDನ $21 ಮಿಲಿಯನ್ ಹಣವನ್ನು 2022ರಲ್ಲಿ ಭಾರತದ ಬದಲು ಬಾಂಗ್ಲಾದಲ್ಲಿ ಮತದಾರರ ಪ್ರಮಾಣ ಹೆಚ್ಚಿಸಲು ನನ್ನ ಮತ ನನ್ನದು ಎಂಬ ಯೋಜನೆಗೆ ಮಂಜೂರು ಮಾಡಲಾಗಿತ್ತು ಅನ್ನೋ ವಿಷಯವನ್ನ ಆಂಗ್ಲ ಪತ್ರಿಕೆಯೊಂದು ತನಿಖಾ ವರದಿಯಲ್ಲಿ ಬಯಲು ಮಾಡಿದೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಬಿಜೆಪಿ ಆಂಗ್ಲ ಪತ್ರಿಕೆ ಬರೆದಿರೋದು 100% ಸರಿ, ನಮಗೆ ಗೊತ್ತಿಲ್ಲ. ಅವ್ರ ಹಿಂದೆ ಕೆಲವೆಲ್ಲ ಇಂಥವನ್ನ ಮಾಡಿದ್ದಾರೆ ತರಲೆ ಕೆಲಸನ. ಆ ಪೇಪರ್ನವರು ಅವರು, ಆ ಪೇಪರ್ನವರು. ಇನ್ನು ಈ ಡೊನಾಲ್ಡ್ ಟ್ರಂಪ್ ಹೇಳಿದ್ದೆಲ್ಲ ನಂಬ್ಕೋಬೇಡಿ, ಅದೇ ಪರಮ ಸತ್ಯನೂ ಅಲ್ಲ. ಸುಮ್ಮನೆ ಬಿಟ್ಕೊಂಡು ಹೋಯ್ತಾ ಇರ್ತಾರೆ ಪಾರ್ಟಿಯವರು ಒಂದೊಂದ್ಸರಿ. ಅವ್ರು ಹೇಳಿದ್ದೆಲ್ಲ ನಂಬಬೇಕಾಗಿಲ್ಲ. ತನಿಖೆ ಆಗಲಿ. ಭಾಳ ಒಂದಂತೂ ಹೇಳ್ಬಿಡ್ತೀನಿ, ಭಾರತಕ್ಕೆ ವೋಟರ್ ಇದನ್ನು ಏನು ಮತವನ್ನು ಹೆಚ್ಚು ಮಾಡಲಿಕ್ಕೆ ರೂಪದಲ್ಲಿ ದೊಡ್ಡ 21 ಮಿಲಿಯನ್ ಅಂತ ಇಲ್ಲದೆ ಇರ್ಬೋದು, ಯಾವ್ಯಾವುದೋ ರೂಪದಲ್ಲಿ ಕಾಸು ಬಂದಿದೆ ಮಾತ್ರ ಹೇಳ್ತೀನಿ. ನಾವು ಕಳ್ಳೆಕಾಯಿ ಬೀಜ ತಿಂತಿಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡಿ ಆ ಮೂಲಕ ST ಕ್ಯಾಟಗರಿಲಿರುವ ಜನರನ್ನು ಏನು ಮಾಡಬೇಕು ಅಂತ ಕೆಲವರು ಪ್ರಯತ್ನ ಪಟ್ಟು ಅದಕ್ಕೆ ಏನು ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಗಳು ಬೇರೆಯವ್ರ ಹತ್ರನೂ ಇದೆಯಲ್ಲ. ಅದಕ್ಕೆ ಫಂಡ್ ಬಂದಿರೋದು ಚಿತ್ರದುರ್ಗದಲ್ಲೋ ಬೀದರ್ನಲ್ಲೋ ಇದೆಯಲ್ಲ. ಎಲ್ಲಿಂದ ಬಂತ ದುಡ್ಡು? ಹೌದು, ಎಲ್ಲಿಂದ ಬಂತ ದುಡ್ಡು? ಎಸ್.